ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಮ್ಮ ದಿನ ಅತ್ಯಂತ ಆನಂದದ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ತಿದ್ದೇನೆ. ನಾವೆಲ್ಲರೂ ಸ್ವಾಮಿ ಭಕ್ತರು ಸ್ವಾಮಿ ಸೇವೆಯನ್ನು ಮಾಡ್ತಿರ್ತೇವೆ. ಎಷ್ಟೋ ಸಂಕಲ್ಪಯುಕ್ತ ಸೇವೆ ಅಥವಾ ಪ್ರತಿನಿತ್ಯದ ನಿತ್ಯ ಸೇವೆಯನ್ನು ಮಾಡ್ತಿರ್ತೇವೆ. ಅದು ಯಾವುದೂ ಆಗೋದಿಲ್ಲ ಅಂದರೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ತೇವೆ. ಆದರೆ ನಮ್ಮ ಜೀವನದಾಗಿರುವಂಥ ಕೆಲವೊಂದು ಸಮಸ್ಯೆಗಳು ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಆಗಲಿ, ಏನೋ ಒಂದು ಹೊಸ ಕೆಲಸಕ್ಕೆ ಆರಂಭ ಮಾಡೋಕ್ಕಿಂತ ಸ್ವಾಮಿ ಮಹಾರಾಜರ ಮುಂದೆ ಸ್ವಾಮಿ ಮಹಾರಾಜರ ಜೊತೆ ಯಾವ ರೀತಿ ಪ್ರಶ್ನೋತ್ತರ ಮಾಡಬೇಕು ಅಥವಾ ಯಾವ ರೀತಿ ಸ್ವಾಮಿ ಮಹಾರಾಜರ ನಮಗೆ ಅವ್ರ ಉತ್ತರವನ್ನು ಯಾವ ರೀತಿ ಅವ್ರಿಗೆ ನಾವು ಪ್ರಶ್ನೆಯನ್ನು ಕೇಳಬೇಕು, ನಮಗೆ ಯಾವ ರೀತಿ ಅವ್ರ ಉತ್ತರ ಸಿಗ್ತೈತಿ ಅನ್ನೋ ಒಂದು ಸಣ್ಣ ಮಾಹಿತಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಿಮಗೆ ಗುರುತಿರ್ತೈತಿ ಕೌಲು ಹಚ್ಚೋದತ್ತೆ ಇಲ್ಲಿ ಅಂತಿರ್ತಾರೋ ಅಥವಾ ನಾವು ಸ್ವಾಮಿ ಮಹಾರಾಜರಿಗೆ ಕೌಲು ಹಚ್ಚೋದು ಅಥವಾ ನಾವು ಸ್ವಾಮಿ ಮಹಾರಾಜರಿಗೆ ಪ್ರಶ್ನೆ ಕೇಳೋದಿದ್ರಾಗ ಎಸ್ ಆರ್ ನೋ ಅಥವಾ ಉತ್ತರ ಸರಿ ಮಾಡ್ಬೋದು ಅಥವಾ ಮಾಡ್ಬೋದ ಅನ್ನೋ ಒಂದು ಉತ್ತರಗಳು ನಮ್ಗೆ ಸಿಗ್ತಿರ್ತಾವೆ. ನಾವು ಮೊದಲನೇದಾಗಿ ಯಾವುದೇ ನಮ್ಮ ಜೀವನದಾಗಿಂದ ಸಮಸ್ಯೆ ಅಥವಾ ಆಗಲಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕ್ತಿರ್ತೇವೆ. ಅದ್ರ ಜೊತೆಗೆ ನಮಗೆ ಸೇವೆಯನ್ನು ಕೂಡ ಮಾಡ್ತಿರ್ತೇವೆ. ಆದರೆ ಯಾವುದೇ ಒಂದು ಕೆಲಸದ ಆರಂಭ ಅಥವಾ ಏನೋ ಒಂದು ಹೊಸದು ಕೆಲಸ ನಮ್ಗೆ ಆರಂಭ ಮಾಡಿದೆ ಅಥವಾ ಯಾವುದೋ ಒಂದು ನಮ್ಮದು ಕನಸೈತಿ, ಏನೋ ಒಂದು ಐತಿ ನಮ್ಮ ಜೀವನದಾಗ, ಅದನ್ನೇ ನಾವು ಸ್ವಾಮಿ ಮಹಾರಾಜರಿಗೆ ಪ್ರಶ್ನೆ ಮಾಡೋದೈತಿ. ಯಾವ ರೀತಿ ಅಂದ್ರೆ ನಮ್ಮ ಒಂದು ಸಣ್ಣ ಚೀಟಿ ತೊಗೋದಂದ್ರೆ ಒಂದು ಪೇಜ್ ತೊಗೊಂಡು ಅದ್ರಾಗ 2 ಪಾರ್ಟ್ ಮಾಡಿ ಆ 2 ಪಾರ್ಟ್ ಸೈಜ್ ಅಷ್ಟೇ ಇರಬೇಕು. ಅದ್ರೊಳಗೆ ನಮ್ಗೆ ಒಂದು ನಮ್ಮ ಏನಕ್ಕೆ ಆಸೆ ಇರ್ತವೆ ಅಥವಾ ನಮ್ಮ ಏನು ಕೆಲಸ ಇರ್ತೈತಿ ಆ ಕೆಲಸ ಆಗ್ತೈತಿ, ಇನ್ನೊಂದ್ರೊಳಗೆ ಆ ಕೆಲಸ ಆಗುಲತ್ತೇಳಿ ಬರೋದ ಆ ಚೀಟಿಯನ್ನು ನಮ್ಗೆ ಸ್ವಾಮಿ ಮಹಾರಾಜರ ಮುಂದೆ 3 ಸಲ ಇಡೋದೈತಿ. ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳಿದ್ರು ಕೂಡ ಅವ್ರ ಕಡೆಯಿಂದನೂ ನೀವು ಇಡೋದೈತಿ. ಇದನ್ನು ಗುರುವಾರ ಮಾಡ್ಬೇಕಂತ ಇಲ್ಲ, ನಿಮಗೆ ಯಾವಾಗ ಅಂದರೆ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನು ಮಾಡ್ಬೋದು ಅಥವಾ ಗುರುವಾರ ಮಾಡ್ರೆ ಉತ್ತಮ. ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳು ಇದ್ರಂದ್ರೆ ಅವ್ರ ಕಡೆಯಿಂದ ಆ ಚೀಟಿಯನ್ನು ಎಬ್ಬಿಸ್ಬೇಕು. ಇದೇ ರೀತಿ ನೀವು 3 ಸಲ ಎಬ್ಬಿಸ್ಬೇಕು. ಆವಾಗ ನಿಮ್ಗೆ ಒಂದು ಚೀಟಿ 2 ಚೀಟಿ ಇರ್ತಾವೆ, 2 ಚೀಟಿ ಆ ಚೀಟಿಯನ್ನು ಸ್ವಾಮಿ ಮಹಾರಾಜರ ಮುಂದೆ ಇಟ್ಟ ಅದ್ರೊಳಗೆ ಸಣ್ಣ ಮಕ್ಕಳ ಕಡೆಯಿಂದ ಅದನ್ನು ಎಬ್ಬಿಸ್ಬೇಕು. ಅಂದ್ರೆ ಆ ಚೀಟಿ ಕೈಯಾಗ ನಾವೆಲ್ಲ ಸಂಪೂರ್ಣವಾಗಿ 2 ಮಿಕ್ಸ್ ಮಾಡಿ ಅದನ್ನು ಸ್ವಾಮಿ ಮಹಾರಾಜರ ಪಾದಕ್ಕೆ ಅರ್ಪಣೆ ಮಾಡಿ ಆನಂತರ ಸ್ವಾಮಿ ಮಹಾರಾಜರು ಪ್ರಾರ್ಥನೆ ಮಾಡೋದು. ಸ್ವಾಮಿ ಮಹಾರಾಜರು ನನ್ನ ಈ ಕೆಲಸಕ್ಕೋಸ್ಕರ ನಾನು ನಿಮ್ಮ ಮತಕ್ಕೆ ನಿಮ್ಮ ಆ ಉತ್ತರವನ್ನು ಕೇಳ್ಕೊಂಡು ಮಾಡಲೋ ಬೇಡ ಅಥವಾ ಆ ರೀತಿ ನೀವು 3 ಸಲ ಚೀಟಿಯಾಗ ಎತ್ತಿದಾಗ ಕೂಡಲ 3 ಸಲ ಎತ್ತಿದಾಗ ಅಲ್ಲಿ ಏನು ನಮ್ಗೆ ಉತ್ತರ ಸಿಗ್ತೈತಿ, ಮಾಡ್ಬೋದು ಅಥವಾ ಮಾಡ್ಬೋದು ಅಥವಾ 1 ಸಲ ಇಲ್ಲ ಅಂತ ಹೇಳಿ 2 ಸಲ ಮಾಡ್ಬೋದು ಅಂತ ಬಂದಿದ್ದಂದ್ರೆ ಅವಾಗೂ ನೀವು ಕೂಡ ಮಾಡ್ಬೋದು. ಇಲ್ಲ 3 ಸಲ ಸರಿ ನೀವು ಮಾಡ್ಬೋದು, ಒಳ್ಳೇದಾಗ್ತೈತೆ ಅಂದ ಉತ್ತರ ಬಂದೈತಂದ್ರೆ ಮಾಡ್ಬೋದು. ಒಂದೊಂದು ವೇಳೆ ನಮ್ಗೆ ಅದ್ರಾಗ ಉತ್ತರ 3 ಸಲ ಇಲ್ಲತ್ತ ಮಾಡಬಾರ್ದತ್ತ ಬಂದಿರ್ತಾರೆ, ಖಂಡಿತ ಅದನ್ನು ಮಾಡ್ಕೋಬೇಡ್ರಿ. ಯಾಕಂದ್ರೆ ಸ್ವಾಮಿ ಮಹಾರಾಜ ನಮ್ಗೆ ಯೋಗ್ಯವಾದನ್ನು ನೀಡ್ತಿರ್ತಾರೋ. ಹಾಗಾಗಿ ಈ ರೀತಿ ನಮ್ಗೆ ಸ್ವಾಮಿ ಮಹಾರಾಜರ ತಕ್ಕ ಪ್ರಶ್ನೋತ್ತರ ಅತ್ಯಂತ ಸರಳವಾಗಿ ನಾವು ಮನ್ಯಾಗ ಮಾಡ್ಕೋವಂಥ ಒಂದು ಉಪಾಯ ಆಗೈತಿ. ಎಷ್ಟೋ ಸಲ ಕೂಡ ನಾನು ಇದನ್ನು ಮಾಡಿರ್ತೇನೋ. ನನಗೆ ಸ್ವಾಮಿ ಮಹಾರಾಜರ ಅಲ್ಲಿ ನೀಡಿದಂಥ ಏನು ಉತ್ತರ ಇರ್ತೈತಿ ಅಥವಾ ಅಲ್ಲಿ ಬಂದಂಥ ಏನು ಉತ್ತರ ಖಂಡಿತವಾಗಿ ನಾವು ಆ ಕೆಲಸ ಮಾಡಿದಾಗ ಯಶಸ್ಸು ಅನ್ನೋದು ಖಂಡಿತವಾಗಿ ನಮ್ಗೆ ಸಿಗ್ತಿರ್ತೈತಿ. ಆ ಕೆಲಸದ ಪ್ರಗತಿ ನಾವು ಯಾವುದಕ್ಕೋಸ್ಕರ ಅದನ್ನು ಮಾಡ್ತಿರ್ತೇವೆ ಅಥವಾ ಕೆಲವೊಂದು ಸಲ ನಮ್ಗೆ 2 ಸಲ ಮಾಡ್ಬೋದು ಅಂತ ಬಂದ 1 ಸಲ ಇಲ್ಲತ್ತ ಬಂದ್ರೆ ನೀವು ಅದನ್ನು ಕೂಡ ನೀವು ಮಾಡ್ಬೋದು. ಈ ರೀತಿ ನಮ್ಗೆ ಸ್ವಾಮಿ ಮಹಾರಾಜರ ತಕ್ಕ ನಮ್ಮ ಪ್ರಶ್ನೆಗೆ ಉತ್ತರ ಕೇಳೋದಿರ್ತೈತಿ. ಇದೇ ರೀತಿ ನಾವು ಸ್ವಾಮಿ ಮಹಾರಾಜರ ನಾವೆಲ್ಲ ಭಕ್ತರು ಕೂಡ ಸ್ವಾಮಿ ಮಹಾರಾಜರ ತಕ್ಕ ಇದೇ ಪ್ರಶ್ನೆಯನ್ನು ನಾವು ಇದೇ ರೀತಿ ಪ್ರಶ್ನೋತ್ತರ ಮಾಡೋದಿರ್ತೈತಿ. ಹಾಗಾಗಿ ನೀವು ಕೂಡ 1 ಸಲ ಮಾಡಿ ನೋಡಿ, ನಿಮಗೂ ಕೂಡ ಅನುಭವ ಬಂದೇ ಬರ್ತೈತಿ ಅನ್ಕೋತೆ. ಇವತ್ತಿನ ಈ ಸಣ್ಣ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೋನು. ಹೊಸವಾಗಿ ನೋಡುವ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ, ಸ್ವಾಮಿ ಸೇವೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ. ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.